ಹೀಗೆ ಮಾತಾಡ್ತಾ ಇದೆ. ಏನಾಯ್ತು ಅಂತ ಬಿಡಿಸಾದ್ರೆ ಏನಂತ ಹೇಳು? ಪ್ರತಿ ವರ್ಷನೂ ರ್ಯಾಂಕ್ ನಲ್ಲಿ ತಂದೆ ನಾನು ಪಾಸ್ ಆಗ್ತಾ ಇದ್ದದ್ದು. ಆಗ ಈ ವರ್ಷ ನೋಡಿದ್ರೆ ಬಾಯ್ಲರ್ಸಿಯಲ್ಲಿ ಫೇಲ್ ಆಗಿದ್ದೀನಿ. ನಂದಿನಿ ಮೇಡಮ್ ಅದು ಏನ್ ಮಾಡಿದಳು ನನಗೆ ಗೊತ್ತಿಲ್ಲ. ನನ್ನ ಫೇಲ್ ಮಾಡ್ಬಿಟ್ಟಿದ್ದಾಳೆ. ಹಾಳಾದ ಎಷ್ಟು ದಿವಸದ ಸೇಡಿತ್ತು ಅವಳಿಗೆ ನನಗೆ. ಕಾಲೇಜಲ್ಲಿ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಗೆ ನನ್ನ ಮಕ್ಕ ತೋರಿಸ್ಲಿ? ಇಲ್ಲ ನಂದಿನಿ, ನಂದಿನಿ ನನ್ನ ಹೃದಯೇಶ್ವರಿ. ಅವರಿಂದ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಏ ಸಾಗರ್, ಏನ್ ಮಾತಾಡ್ತಾ ಇದ್ದೆ ನೀನು? ಅಲ್ಲೋ, ನಂದಿನಿ ಮೇಡಮ್ ನೋಡ್ರಿ ನಮ್ಮ ಶಿಕ್ಷಕರು. ಅಂಥದ್ರಲ್ಲಿ ನಿನ್ನ ಹೃದಯೇಶ್ವರಿ ತಲೆಗೆಯಿಂದ ಕಟ್ಟಿದ್ಯಾ ನಿನಗೆ? ಯಾಕೆ ತಲೆ ಕೆಟ್ಟವ್ರು ಮಾತ್ರ ಪ್ರೀತಿಸ್ತಾರೆ. ಐ ಲವ್ ನಂದಿನಿ. ಏನು ಮಾತಾಡ್ತಾ ಇದ್ದೀನಿ ಇದೆ ನನಗೆ. ಎಷ್ಟೇ ಆಗ್ಲಿ ಅವರು ನಮ್ಮ ಶಿಕ್ಷಕರು. ವಿದ್ಯಾರ್ಥಿ ಹೀಗಿರ್ಬೇಕಾದ್ರೆ ಇದೆಲ್ಲ ಹೇಗೆ ಸಾಧ್ಯ? ಯಾಕೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಪ್ರೀತಿಸಬಾರ್ದು ಅಂತ ಎಲ್ಲಾದ್ರೂ ಕಾನೂನು ಮಾಡಿದಾರೇನು? ಇಲ್ಲ ಯಾವುದಾದ್ರು ಪುಸ್ತಕದಲ್ಲಿ ಪ್ರಿಂಟ್ ಹಾಕಿಟ್ಟಿದ್ದಾರ? ಏನಪ್ಪ ಈ ನಿನ್ನ ಹುಚ್ಚಕ್ಕೆ ಏನ್ ಹೇಳ್ಬೇಕು ಅಂತ ಅದಕ್ಕಂತೂ ಒಂದು ತಿಳಿತಾ ಇಲ್ಲ. ಅಲ್ಲಡು, ನೆನ್ಸೋದ್ರಲ್ಲಿ ನಿನ್ನ ಭತ್ತದ ಮೂಟೆ ಈ ಕಡೆನೆ ಬರ್ತಾ ಇದೆ. ಅದೇನ್ ಮಾಡ್ಬೇಕಂತಿದೆಯೋ ಮಾಡು. ನಾನು ಇಲ್ಲೇ ಮನೆಯಲ್ಲಿ ಇಟ್ಕೊಂಡು ನೋಡ್ತೀನಿ. ಸರಿ, ಮರೆಯಲ್ಲಿರೋದು. ನಿನ್ ಕಾಲೇಜ್ಗೆ ಯಾಕೆ ಬಂದಿಲ್ಲ? ಅದು ನನಗೊಂದು ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಪರವಾಗಿಲ್ಲ, ಮನೆಯಲ್ಲಿ ಹುಷಾರಿಲ್ಲ ಅಂದ್ರೆ ಯಾರಿಗೆ ಬಂದು ನೋಟ್ಸ್ ಕಲೆಕ್ಟ್ ಮಾಡ್ತಾರೆ. ಮೇಡಮ್ ಒಂದು ನಿಮಿಷ, ಇವತ್ತು ಯಾವ ವಿಷಯದ ಬಗ್ಗೆ ಪಾಠ ಮಾಡಿದ್ರಿ ಅಂತ ಕೇಳಬಹುದು? ಮನುಷ್ಯನ ಮುಖ್ಯ ಅಂಗವಾದ ಹೃದಯದ ಬಗ್ಗೆ ಪಾಠ ಮಾಡಿದೆ. ಆ ಪಾಠವನ್ನೀಗ ಸ್ವಲ್ಪ ಹೇಳ್ಕೊಡ್ತಾರೆ ಮೇಡಮ್. ಅದು ಹೇಗೆ ಸಾಧ್ಯ? ನಾನು ಪಾಠ ಮಾಡೋದು ಕಾಲೇಜ್ನಲ್ಲಿ, ರಸ್ತೆ ಮೇಲೆಲ್ಲ. ಬೇಕಿದ್ರೆ ನನ್ನ ಹತ್ರ ಇರೋ ನೋಟ್ಸ್ ಕೊಡ್ತೀನಿ, ಓದಿ ತಿಳ್ಕೊ. ಮೇಡಮ್, ಓದಿ ತಿಳಿದುಕೊಳ್ಳೋದಕ್ಕೂ ಕೇಳಿ ತಿಳಿದುಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಅದರಲ್ಲೂ ನಮ್ಮಿಬ್ಬರಿಗೂ ಮುಖ್ಯವಾದದ್ದು, ಹತ್ತಿರವಾದದ್ದು ಈ ಹೃದಯ. ಇದರ ಬಗ್ಗೆ ನಿಮ್ಮ ಬಾಯಿಂದ ಕೇಳಿ ತಿಳಿದುಕೊಂಡಾಗಲೇ ಅದಕ್ಕೊಂದು ಪ್ರೀತಿ ಅರ್ಥ ಸಿಗುತ್ತದೆ. ನಾನು ಪ್ರತಿದಿನ ಕಾಲೇಜಿಗೆ ಬರ್ತಿರೋದಕ್ಕೂ ಸಾರ್ಥಕತೆ ಸಿಗುತ್ತದೆ. ಸಾಗರ್, ನಿನಗೇನಾದ್ರೂ ಜ್ವರ ನೆತ್ತಿಗೇರಿದೆಯೇನೋ? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಬಡಬಡಿಸ್ತಾ ಇದೆಯಾ? ಇದು ಸಾಮಾನ್ಯ ಜ್ವರ ಅಲ್ಲ ಮೇಡಮ್, ಪ್ರೇಮದ ಜ್ವರ. ನಿಮ್ಮ ಪ್ರೀತಿಯ ಮೋಹದಲ್ಲಿ ಬಿದ್ದು ನರಳುತ್ತಿರುವ ನನಗೆ ಪ್ರೇಮದ ಶಿಕ್ಷೆ ನೀಡಿ ಶಿಕ್ಷೆ ಮಾಡಿ. ನಿಮ್ಮ ಪ್ರೀತಿಯ ಮೋಹದಲ್ಲಿ ಬಿದ್ದು ನರಳುತ್ತಿರುವ ನನಗೆ ಪ್ರೀತಿಯ ಭಿಕ್ಷೆ ನೀಡಿ ಚಿಕಿತ್ಸೆ ಮಾಡಿ. ನಾನು ನಿನಗೆ ವಿದ್ಯೆ ಕಲಿಸುವ ಗುರು. ನನ್ನನ್ನು ಬಯಸಿದ್ರೆ ನಿನ್ನ ಹೆತ್ತ ತಾಯಿಯನ್ನೇ ಬಯಸ್ತಾರೆ. ಇನ್ನೊಮ್ಮೆ ಇದೇ ರೀತಿ ಏನಾದರೂ ಮಾತಾಡಿದ್ದೆ ಆದ್ರೆ ನಿನ್ನನ್ನ ಕಾಲೇಜಿಂದಲೇ ಡಿಸ್ಮಿಸ್ ಮಾಡಿಸ್ತೀನಿ. ಮೈಂಡ್ ತಪ್ಪು ಮಾಡಿಬಿಟ್ರಿ ಮೇಡಮ್. ನಾನು ನಿಮ್ಮನ್ನ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನೀವು ನೋಡಿದ್ರೆ ನನಗೆ ಕೆನ್ನೆ ಹೊಡೆದು ಆದ್ರೆ ಪರವಾಗಿಲ್ಲ ಮೇಡಮ್, ಸಹಿಸ್ಕೊತೀನಿ, ನಿಮಗೋಸ್ಕರ ಸಹಿಸ್ಕೊತೀನಿ. ಕೊನೆಯದ ಕೇಳ್ತಾ ಇದ್ದೀನಿ, ನನ್ನ ಪ್ರೀತಿನ ಒಪ್ಕೊಂಡು ನನ್ನನ್ನು ಪ್ರೀತಿಸಿ ಮೇಡಮ್. ಬೇಕಂದ್ರೆ ನಿಮ್ಮ ಕಾಲಿಗೆ ಬಿಟ್ಟು ಕೇಳ್ತೀನಿ ಮೇಡಮ್. ನೀನು ಡಿಸ್ಕಷನ್ ಮಾಡೋದು ಮೊದಲಿನಿಂದ ಜಾಗ ಖಾಲಿ ಮಾಡೋದು ಕಣ್ಣು ಮುಚ್ಚಿ ನನ್ನ ಪ್ರೀತಿ
ಹೇಳಿದ್ದು ನೀನು ಮೇಡಮ್ ಕಾಲಲ್ಲ, ನನ್ನ ಕಾಲು. ಇದರ ಮೇಲೆ ಏನಪ್ಪಾ ನಿನ್ನ ಪ್ರೀತಿ ನೆಲದ ಮೇಲೆ ಬಿದ್ದು ಹೊಳ್ಳಾಡದಾಯ್ತು. ಏನೋ ನೀನು ಅಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದ್ರೆ ಆ ನಂದಿನಿ ಮೇಡಮ್ ನೋಡಿದ್ರೆ ನಿನ್ನ ಕಪಾಳಕ್ಕೆ ಒಂದೆರಡು ಏಟ ಇಟ್ಟು ಹೋಗ್ತಲ್ಲ. ಏನ್ ಹೇಳ್ಬೇಕು ನಿನ್ನ ಹುಟ್ಟಾಟಕ್ಕೆ? ಅಲ್ಲ ನಡು ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಹೆಣ್ಣಿನ ಕೈಲಿ ಬಡಿಸ್ಕೊಂಡೆ. ನೀನು ಗಂಡಸು ಅಥವಾ ನಿನ್ನಲ್ಲಿ ಗಂಡಸ್ತಾನೇ ಇಲ್ಲವೋ? ನನ್ನ ಗಂಡಸ್ಥಾನದ ಬಗ್ಗೆನೇ ಮಾತಾಡ್ತೇನೆ. ಯಾಕೆ ಹೇಗಿದೆ ಮೈಗೆ ತೋರಿಸ್ಬೇಕೇನು? ನಿನಗೂ ಒಂದು ಕೈನ? ನೀನು ನನಗೊಂದು ಕೈ ತೋರಿಸ್ತೀಯ? ನಡು ರಸ್ತೆ ಮೇಲೆ ನಿಂತು ನಿನ್ನ ಕಪಾಳಕ್ಕೆ ಬಿಗದು ಹೋದಲ್ಲ, ಅವಳಿಗೆ ತೋರಿಸು ಈ ನಿನ್ನ ಕೈನ ದೊಡ್ಡದಾಗಿ. ನೋಡು, ನೀನು ಯಾವತ್ತೂ ವಿಚಾರ ಮಾಡ. ನಾನು ನಿನ್ನಲ್ಲಿ ನನ್ನ ಪರಿಹಾರ ಏನು ಅಂತ ಕೇಳ್ಕೊಂಡು ಬಂದಿದ್ದೆ. ಅದೇನ್ ಮಾಡುದು? ನೀನೇ ಒಂದು ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀಯಲ್ಲ. ಅಂದಾಗ ನಮ್ಮಿಬ್ಬರ ಸಮಸ್ಯೆ ಒಂದೇ ಅಂದಾಗ ಇಬ್ಬರು ಸೇರಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಾಯ್ತು. ಸರಿ ಹಾಗಾದ್ರೆ ಇನ್ನು ಮುಂದೆ ಏನೇ ಮಾಡಿದ್ರು ಇಬ್ರು ಸೇರೆ ಮಾಡ. ನೀನು ಏನು ಸಮಸ್ಯೆಯಲ್ಲಿ ತಿಳ್ಕೊಂಡಿದೀಯಾ ಅದನ್ನ ಮೊದಲು ಹೇಳು. ಏನ್ ಹೇಳಿ ಸಾಗ, ನಿನಗೆ ಗೊತ್ತೇ ಇದೆ ಪ್ರತಿ ವರ್ಷನೂ ನಾನು ರ್ಯಾಂಕ್ ನಲ್ಲಿ ತಾನೇ ಪಾಸ್ ಆಗ್ತಾ ಇದ್ದೆ. ಆದ್ರೆ ಆ ನಂದಿನಿ ಮೇಡಮ್ ನನ್ನನ್ನು ಫೇಲ್ ಆಗೋಗ ಮಾಡಿದೆ. ಇಲ್ಲಿ ನನ್ನ ಮೇಲೆ ನಿನ್ನ ಕಪಾಲ ಹಿಡಿದು ನಿನಗೆ ಅವಮಾನ ಮಾಡಿದ್ದಾರೆ. ಹೀಗಿರುವಾಗ ನಮ್ಮಿಬ್ಬರ ವೈರಿ ಒಬ್ಬಳೆ, ಅವಳೇ ಆ ನಂದಿನಿ ಮೇಡಮ್. ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಲೇಬೇಕಲ್ಲ. ಅನ್ನೋದಕ್ಕೇನಿದೆ ಅಂತ ಹೇಳದ್ನಲ್ಲ. ಇನ್ನು ಮುಂದೆ ಏನೇ ಮಾಡಿದ್ರು ಇಬ್ಬರು ಸೇರೆ ಮಾಡ. ಪಾಪ ನಂದಿನಿ ಮೇಡಮ್ ನಿನ್ನ ಕಪಾಳ ಹೊರತು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನಗಯ್ಯೋ ಅನಿಸ್ತಾ ಇದೆ. ಎಷ್ಟೇ ಆಗಲಿ ನೀನು ನನ್ನ ಫ್ರೆಂಡ್ ಅಂತ. ಈ ಫ್ರೆಂಡಿನ ಮನ ಕಳಿಸೋದು ನನ್ನ ಕೆಲಸ. ಹೇಳಿ, ನನಗೇನ್ ಮಾಡ್ಬೇಕಿತ್ತ? ಅಂಜಲಿ,
ದೂರದಲ್ಲಿ ನಿಂತುಕೊಂಡು ಶಾಂತ ಮಾಡುವ ಅವಮಾನ ಅಲ್ಲ ಕಣೆ ಇದು. ಹತ್ತಿರ ಬಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಹಾಗೂ ತೃಪ್ತಿ. ಅಡ್ಡಿಲ್ಲ ಮಾರಯ್ಯ, ಬೆರಳು ತೋರಿಸಕ್ಕೆ ಹಸ್ತಾನ ಕಾಣಿಸ್ತೀಯ.